ವೆಲ್ಕಮ್ ಟು ಮೈ ಚಾನಲ್ ಟುಡೇ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮೊಂದು ಪರಿಸ್ಥಿತಿ ಯಾವ ರೀತಿ ಐತೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ಇವಾಗ ನಿಮ್ಮೊಂದು ಸಿಚುವೇಶನ್ ಯಾವ ರೀತಿ ಐತೆ ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ಸಿಚುವೇಶನ್ ಯಾವ ರೀತಿ ಐತೆ ಮತ್ತು ಅವ್ರು ಯಾಕೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನೋಡುವಂಥ ನನ್ನ ವ್ಯೂವರ್ಸ್. ಅವ್ರು ಪ್ರೀತಿಸೋಂಥ ವ್ಯಕ್ತಿ ಯಾಕೆ ರೆಸ್ಪಾನ್ಸ್ ಇಲ್ಲ ಮತ್ತು ನನ್ನ ವ್ಯೂವರ್ಸ್ ಅವರ ಎನರ್ಜಿ ಯಾವ ರೀತಿ ಐತೆ ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿ ಎನರ್ಜಿ ಯಾವ ರೀತಿ ಐತೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ಕನೆಕ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ 2 ಸೈಡ್ ಲವರ್ಸು ಮತ್ತು ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿ ಮಾಡ್ಕೊತಿದ್ರೆ ಮಾತ್ರ. ಬಟ್ ಆ ವ್ಯಕ್ತಿ ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ನಿಮ್ಮನ್ನು ಮಾತ್ರ ಇಷ್ಟಪಡ್ತಿದ್ರೆ ಮಾತ್ರ. ಆ ವ್ಯಕ್ತಿ ಬೇರೆಯವ್ರ ಜೊತೆ ಇದ್ದರೆ ಈ ರೀಡಿಂಗ್ ನಿಮಗಲ್ಲ. ಯಾರು ಆ ವ್ಯಕ್ತಿನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕೆ ಆಗಲ್ಲ ಅನ್ನೋರ್ಗೆ ಮಾತ್ರ ಈ ರೀಡಿಂಗು. ಸೊ ಅವ್ರಿಗೋಸ್ಕರನೇ ನಾನು ಲೈಫೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅನ್ನೋರಿಗೆ ಈ ರೀಡಿಂಗು. ಸೊ ಅವ್ರು ಮೋಸ ಮಾಡದಿರೋ ಇರಲಿ ಅಥವಾ ಮಾಡಿ ನಿಮ್ಮನ್ನು ಬಿಟ್ಟು ಹೋದ್ರೂ ಕ್ಷಮಿಸಿ ಬಿಟ್ಟುಬಿಡೋ ಅಂಥ ಗುಣ ನಿಮ್ಮದಾಗಿದ್ರೆ ಈ ರೀಡಿಂಗ್ ನಿಮಗೋಸ್ಕರನೇ. ಮೊದಲ ಕಾರ್ಡು ಪೇಜ್ ಆಫ್ ಶಾರ್ಟ್ಸ್ ಬಂದಿದೆ. ಸೊ ನಿಮ್ಮೊಂದು ಎನರ್ಜಿ ಯಾವ ರೀತಿ ಆಯಿತು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಹೋಗ್ಬೇಕಂತ ನೀವು ತುಂಬ ಆತುರತೆಯಿಂದ ಕಾಯ್ತಾಯಿದ್ದೀರ. ಸೊ ಮತ್ತು ನೀವು ತುಂಬ ಎನರ್ಜಿ ಎಫರ್ಟ್ಸ್ ಹಾಕ್ತಾಯಿದ್ದೀರ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ಹೋಗೋಕ್ಕೆ. ಬಟ್ ಎಷ್ಟೇ ಎಫರ್ಟ್ಸ್ ಹಾಕ್ತಾಯಿದ್ರೂ ಸೊ ನಿಮಗೆ ಅಡ್ಡಿ ಆತಂಕಗಳು ಅನ್ನೋದು ಬರ್ತಾನೆ ಇದೆ. ಸೊ ನಿಮ್ಮ ಲೈಫಲ್ಲಿ ಬಿರುಗಾಳಿ ಅನ್ನೋದು ಬರ್ತಾಯಿದೆ. ನೋಡಿ ಈ ಕಾರ್ಡಲ್ಲಿ ಇಲ್ಲಿ ತೆಂಗಿನ ಮರ ಹಿಂದ್ಗಡೆ ಐತೆ, ಮರ ಎಲ್ಲ ಭಾಗ ಐತೆ. ಸೊ ಅಂದರೆ ಇಲ್ಲಿ ಬಿರುಗಾಳಿ ಐತೆ. ಈ ವ್ಯಕ್ತಿ ಖಡ್ಗ ಕೂಡ ಮೇಲೆ ಎತ್ಕೊಂಡಿದ್ದಾನೆ. ಸೊ ಇದರ ಅರ್ಥ ಏನಂದರೆ ಮತ್ತೆ ಇಲ್ಲಿ ಪಕ್ಷಿಗಳೆಲ್ಲ ಹೋಗ್ತದೆ ಮತ್ತು ಆ ವ್ಯಕ್ತಿ ಕೂಡ ಒಂಟಿಯಾಗಿ ಹೋಗಿದ್ದಾನೆ. ಸೊ ಆತನಿಗೆ ಏನು ಸಪೋರ್ಟ್ ಇಲ್ಲ. ಸೊ ಇದ್ರ ಪ್ರಕಾರ ಏನಂದರೆ ನೀವು ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಿ ನಿಮ್ಮ ಲೈಫ್ ತುಂಬ ಲಾಸ್ ಅನ್ನೋದಾಗಿದೆ. ದುಡ್ಡಿನ ವಿಚಾರದಲ್ಲಾದರೂ ಲಾಸ್ ಆಗಿರ್ಬೋದು, ಅಥವಾ ಎಮೋಷ್ನಲ್ ನಿಜವಾದ ಪ್ರೀತಿನೂ ಸಿಗದೆ ನೀವು ಲೈಫ್ ಹಾಳು ಮಾಡ್ಕೊಂಡಿರ್ಬೋದು. ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಬೇರೆ ಯಾರನ್ನೂ ಮದುವೆ ಮಾಡ್ದಿರ ನೀವು ಪ್ರೀತಿಸಿರೋಂಥ ವ್ಯಕ್ತಿಗೋಸ್ಕರ ಬೇರೆ ಯಾರನ್ನೂ ಮದುವೆ ಮಾಡ್ಕೊಂಡೆ ಸೊ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೋಸ್ಕರ ನೀವು ತುಂಬ ದುಃಖ ಅನ್ನೋದನ್ನ ಪಡ್ತಾಯಿದ್ದೀರ. ಸೊ ನಿಮ್ಮ ಜೀವನ ಕೂಡ ತುಂಬ ಕಷ್ಟ ಆಗಿಬಿಟ್ಟಿದೆ. ನಿಮ್ಗೆ ಯಾರ ಹತ್ರ ಹೇಳ್ಕೊಬೇಕು ನಿಮ್ಮ ನೋವು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಪಾಪ. ನಿಮ್ಮ ವ್ಯಕ್ತಿಗೋಸ್ಕರ ಎದುರು ನೋಡಿ ಸಾಕಾಗಿಬಿಟ್ಟಿದೆ ನಿಮಗಂತೂ. ಅವ್ರನ್ನಂತೂ ಮೆಸೇಜ್, ವಾಟ್ಸಪ್ ಕಾಲ್ಸು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲದರಲ್ಲೂ ನೋಡ್ತಾಯಿದ್ದಾರೆ. ನೋಡಿ ನಾನು ಏನೇ ಕಲ್ಪನೆ ಮಾಡ್ಕೊಂಡು ಹೇಳ್ತಾಯಿಲ್ಲ. ಈ ಕಾರ್ಡಲ್ಲಿ ನೋಡಿ ಆ ವ್ಯಕ್ತಿ ಮುಖ ಯಾವ ರೀತಿ ಐತೆ. ಖಡ್ಗ ಇದ್ರೂ ಅದನಿಗೆ ಎಲ್ಲ ಥರ ಶಕ್ತಿ ಸಾಮರ್ಥ್ಯ ಐತೆ. ಯುದ್ಧ ಮಾಡಬಲ್ಲ, ಏನು ಬೇಕಾದ್ರೂ ಜಯಿಸಬಲ್ಲ. ಕೈಯಲ್ಲಿ ಖಡ್ಗ ಅನ್ನೋದೈತೆ. ಸೊ ಖಡ್ಗ ಇದ್ದರೆ ಸೊ ಏನು ಬೇಕಾದ್ರೂ ಬರುವ ಅಂಥ ಸಾಮರ್ಥ್ಯ ಐತೆ. ಅಂದರೆ ಬಾಡಿ ಬಿಲ್ಡ್ ಇದ್ದಾನೆ, ಬುದ್ಧಿವಂತಿಕೆ ಐತೆ, ಮೈಂಡು ಮೆಚೂರ್ ಇದ್ದಾವೆ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ ಮತ್ತು ಆತ ಏನು ಬೇಕಾದ್ರೂ ಬಿಲ್ಡ್ ಮಾಡ್ಬೋದು, ಸಾಧಿಸ್ಬೋದು ಅನ್ನೋ ಒಂದು ಇದೈತೆ, ಪವರ್ ಐತೆ. ಆದರೂ ಆ ವ್ಯಕ್ತಿ ಏನೂ ಮಾಡೋಕ್ಕಾಗದ್ರೆ ಸುಮ್ಮನೆ ಸೈಲೆಂಟಾಗಿ ನಿಂತುಬಿಟ್ಟಿದ್ದಾನೆ. ಅಂದರೆ ಅಷ್ಟು ಬಿರುಗಾಳಿ ಅನ್ನೋದು ಬರ್ತಾಯಿದೆ. ಸೊ ಈ ಕಾರ್ಡ್ ಪ್ರಕಾರ ಏನಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಇವಾಗ ಒಂದು ಬಿರುಗಾಳಿ ಥರ ಆಗಿಬಿಟ್ಟಿದ್ದಾರೆ. ಸೊ ಥಂಡರ್ ಸ್ಟಾರ್ಮ್ ಅಂತಲೇ ಹೇಳ್ಬೋದು. ನಿಮಗೆ ಈ ಪ್ರೀತಿ ಅನ್ನೋದೇ ಒಂದು ದೊಡ್ಡ ಚಾಲೆಂಜು, ಸವಾಲು. ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ನೀವೆಷ್ಟೋ ರೆಸ್ಪಾನ್ಸ್ ಕೊಡ್ತಾಯಿದ್ರೆ ನೀವು ಪ್ರೀತಿಸೋಂಥ ವ್ಯಕ್ತಿಗೆ, ಬಟ್ ಅವ್ರ ಕಡೆಯಿಂದ ನೋ ಆನ್ಸರ್ಸು, ನೋ ರಿಪ್ಲೈ. ಅವ್ರು ಯಾಕೆ ರಿಪ್ಲೈ ಮಾಡ್ತಾಯಿಲ್ಲೋ ಗೊತ್ತಿಲ್ಲ. ನಿಮ್ಗಂತೂ ಗೊತ್ತಿರುತ್ತೆ ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ. ಅವ್ರ ಕೆರಿಯರ್ಗೋಸ್ಕರ, ಜಾಬ್ಗೋಸ್ಕರ, ಫ್ಯಾಮ್ಲಿಗೋಸ್ಕರ. ನಿಮಗೇನೋ ಅವ್ರನ್ನ ಬಿಟ್ಟು ಬೇರೆ ಕಡೆ ಮೂವ್ ಆನ್ ಆಗೋಕ್ಕಾಗ್ತಿಲ್ಲ ಪಾಪ. ನಿಮಗೂ ಅಷ್ಟೇ ಮ್ಯಾರೇಜ್ಗೆ ಸಂಬಂಧಗಳು ಬರ್ತಾ ಇರ್ಬೋದು, ಮದುವೆ ಆಗದಿರೋ ಇರೋರಾದರೆ, ಅಥವಾ ಮದುವೆ ಆಗಿ ಸಪ್ರೇಷನ್ ಇರೋರಾಗಿದ್ದರೆ ಪಾಪ ನಿಮ್ಮ ಕೈಲಿ ಬೆಳಗ್ಗೆ ಸಾಯಂಕಾಲ ಯಾರು ನಮಗೊಬ್ಬ ಲೈಫ್ ಪಾರ್ಟ್ನರ್ ಇಲ್ಲ ನಮ್ಮ ಜೊತೆ ಅನ್ನೋ ಕೊರಗೆ ನಿಮ್ಗೆ ಜಾಸ್ತಿ ಆಗಿದೆ. ಮದುವೆ ಆಗಿ ಸಪ್ರೇಷನ್ ಆಗೋಗಿರೋರಾಗಿದ್ದರೆ ಪಾಪ ನಿಮ್ಮ ಜೊತೆಗೆ ಒಬ್ಬ ಪಾರ್ಟ್ನರ್ ಇಲ್ಲ. ಅಂದರೆ ನಿಮ್ಮನ್ನು ಚೆನ್ನಾಗಿ ಕೇರ್ ಮಾಡ್ಕೊಳ್ಳೋವಂಥ ಒಬ್ಬ ವ್ಯಕ್ತಿ ಇರಬೇಕಲ್ಲ ನಿಮ್ಮ ಜೊತೆ. ಸೊ ಅವರಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಜೀವನ ಕೂಡ ತುಂಬ ಕತ್ಲಾಗ್ಬಿಟ್ಟಿದೆ. ಸೊ ನೀವೇನನ್ನು ಬಯಸ್ತಾ ಇದ್ದೀರ ಅಂದರೆ, ಸೊ ನಿಮ್ಮ ವ್ಯಕ್ತಿ ಜೀವನ ಕೂಡ ಅಷ್ಟೇ, ಅವ್ರ ಲೈಫಲ್ಲೂ ಅಷ್ಟೇ ನಿಜವಾದ ಪ್ರೀತಿ ಅವ್ರಿಗೆ ಸಿಗಲಿಲ್ಲ. ಅವ್ರ ಜೀವನದಲ್ಲಿ ಎಲ್ಲವೂ ಚೆನ್ನಾಗೈತೆ. ಅವ್ರ ಫ್ಯಾಮ್ಲಿ ಚೆನ್ನಾಗಿರ್ಬೋದು, ಅವರ ದುಡ್ಡು ಚೆನ್ನಾಗಿರ್ಬೋದು, ಅಥವಾ ಅವ್ರ ಎಮೋಷ್ನಲ್ ಆಗಿರ್ಬೋದು,
ಸೊ ಅವರು ವೆಲ್ ಎಜುಕೇಟೆಡ್ಸ್ ಆಗಿರ್ಬೋದು ಅಥವಾ ಬುದ್ಧಿವಂತರಾಗಿರ್ಬೋದು, ಇಂಟೆಲಿಜೆಂಟ್ ಪರ್ಸನ್ಸ್, ಏನೋ ವಾಟ್ ಎವರ್ ಮೇ ಬಿ, ಅವ್ರು ಏನೇ ಆಗಿರಲಿ. ಬಟ್ ಆದರೆ ಅವ್ರಿಗೆ ನಿಮ್ಮ ನಿಜವಾದ ಪ್ರೀತಿ ಸಿಗಲಿಲ್ಲ. ಅದಕ್ಕೆ ಅವರು ಕೂಡ ಅಷ್ಟೇ, ಅವರು ತುಂಬ ಅವ್ರ ಲೈಫಲ್ಲೂ ತುಂಬ ಕಷ್ಟಪಡ್ತಾರೆ. ಅವ್ರು ಕಷ್ಟಪಡ್ತಿದ್ರೆ ಏನಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ಗೊತ್ತಾ? ನಿಜವಾದ ಪ್ರೀತಿ ಸಿಗಲಿಲ್ಲ ಅಷ್ಟೇ. ನಿಮಗೆ ನಾನು ಇದ್ರ ಡೆಫಿನೇಷನ್ ಹೇಳ್ಬೇಕಾದ್ರೆ ಅರ್ಥ ಇಲ್ಲ ಅನಿಸುತ್ತೆ. ಒಬ್ಬ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡಿದರೆ ಅವರು ಮಾಡೋವಂಥ, ನಮಗೆ ಕೇರ್ ಮಾಡೋವಂಥ ಪ್ರೀತಿ ನಮ್ಮ ಹತ್ರ 1,00,000 ರೂಪಾಯಿ ಇದ್ರೂ ಆ ಖುಷಿನ ನಮಗೆ ಬೇರೆ ಯಾರೂ ತಂದುಕೊಡಲ್ಲ. ಸೊ ಆ ಥರದ ಎಂಜಾಯ್, ಖುಷಿ ಅನ್ನೋದು ಅವ್ರ ಲೈಫಲ್ಲಿಲ್ಲ. ಬೇರೆಯವ್ರನ್ನ ಇಷ್ಟಪಡ್ಬೋದು ಅಷ್ಟೇ ಅವರು. ಬಟ್ ನಿಜವಾದ ಪ್ರೀತಿ ಅನ್ನೋದು ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಬಟ್ ಅದನ್ನು ಅವ್ರು ಪಡ್ಕೊತಾ ಇಲ್ಲ. ಅದಕ್ಕೇನು ಮಾಡೋಕ್ಕಾಗುತ್ತೆ? ಅವ್ರು ಕೇರ್ಲೆಸ್ ಮಾಡಿದ್ದಾರೆ. ದ ಸನ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ಈ ವ್ಯಕ್ತಿ ಯಾರಿದ್ದಾರೋ, ಸೊ ಅವರು ನಿಮ್ಮ ಲೈಫಲ್ಲಿ ಬರಲಿ, ಸೊ ಅಥವಾ ನಾನೇ ಅವ್ರ ಲೈಫಲ್ಲಿ ಹೋದ್ರೂ ಅವ್ರು ನನಗೆ ರಿಪ್ಲೈ ಮಾಡಲಿ, ಆನ್ಸರ್ ಕೊಡಲಿ. ಅವ್ರನ್ನ ನನ್ನ ಲೈಫಲ್ಲಿ ಬಂದರೆ ನನ್ನ ಲೈಫಲ್ಲಿ ಎಲ್ಲ ಖುಷಿ ಬರುತ್ತೆ ಅಂತ ನಿಮ್ಮ ಒಂದಿದು ನೋಡಿ. ಇಲ್ಲಿ ರೆಡ್ ಫ್ಲ್ಯಾಗ್ ಅಂದರೆ ಡೇಂಜರ್ ಅಂತ ಅರ್ಥ. ಸೊ ಈ ರೆಡ್ ಫ್ಲ್ಯಾಗ್ ಅನ್ನೋದನ್ನ ಪಕ್ಕಕ್ಕೆ ಎಸಿತಾ ಇದ್ದಾರೆ. ಅಂದರೆ ಅದನ್ನು ಬಿಟ್ಟು ಈ ವ್ಯಕ್ತಿ ಇಲ್ಲಿ ಕುದುರೆ ಮೇಲೆ ಕೂತಿರೋ ಮಗು ದೂರ ಹೋಗ್ತಾಯಿದೆ. ಸೊ ಅಂದರೆ ಸೂರ್ಯನ ಬೆಳಕ, ಸನ್ ಎನರ್ಜಿ ಮತ್ತು ಫ್ಲವರ್ಸ್ ಎಲ್ಲ ಅರಳ್ತಾ ಇದೆ. ಸೊ ಅದ್ರ ಅರ್ಥ ಏನು ಗೊತ್ತಾ? ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮ ಲೈಫಲ್ಲಿರೋವಂಥ ಕಷ್ಟಗಳೆಲ್ಲ ಕಳೆದೋಗಿ ನಿಮ್ಮ ಜೀವನ ಚೆನ್ನಾಗಾಗುತ್ತೆ, ನಗುತ್ತಾ ಇರ್ತೀರ, ಚೆನ್ನಾಗಿರುತ್ತೆ. ನಿಮ್ಮ ಲೈಫಲ್ಲಿ ಅಷ್ಟೇ. ಇವಾಗ ನಿಮಗೂ ಏನು ಕೊರತೆ ಇಲ್ಲ, ನೀವು ಅಷ್ಟೇ ಬುದ್ಧಿವಂತರು, ಇಂಟೆಲಿಜೆಂಟ್ ಪರ್ಸನ್ಸು, ಯಾವುದಕ್ಕೂ ಕಮ್ಮಿ ಇಲ್ಲ. ದುಡ್ಡು ಚೆನ್ನಾಗಿದೆ, ಅಥವಾ ದುಡ್ಡು, ಜಮೀನು, ಆಸ್ತಿ ಪಾಸ್ತಿ, ಹಣ ಇಲ್ದಿರ ಇದ್ರೂ ಬುದ್ಧಿವಂತಿಕೆ ಇದೆ, ಏನನ್ನು ಬೇಕಾದ್ರೂ ಸಾಧಿಸೋ ಅಂಥ ಶಕ್ತಿ ಐತೆ. ಸೊ ನಿಮಗೂ ಎಲ್ಲ ಥರ ಪವರ್ ಇದೆ. ಆದರೆ ನಿಮ್ಗೆ ಏನು ಮಾಡ್ತೀರಾ? ಎಮೋಷ್ನಲ್ ಫೀಲಿಂಗ್ಸ್ ಜಾಸ್ತಿ ಐತೆ. ಸೊ ಅದಕ್ಕೆ ಈ ಟ್ಯಾರೋಟ್ ರೀಡಿಂಗ್ ಕೂಡ ನೋಡ್ತಾ ಇರ್ತೀರ. ಈ ರೀಡಿಂಗ್ ಕೂಡ ನಿಮಗೆ ತಲುಪೋದು. ಸೊ ನೀವು ಎಮೋಷ್ನಲ್ ಜಾಸ್ತಿ. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರನೇ ಬಾಧೆ ಪಟ್ಟು ನೋವುಪಟ್ಟು, ಸೊ ಅವ್ರಿಗೋಸ್ಕರ ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತಾ ಇದ್ದೀರ. ಅವ್ರಿಗೂ ಅಷ್ಟೇ, ಅಲ್ಲಿ ಎಮೋಷ್ನಲ್ ಫೀಲಿಂಗ್ಸ್ ಇಲ್ಲ, ಎಂಥದ್ದಿಲ್ಲ. ಅವ್ರ ಲೈಫು ಖುಷಿಯಾಗಿಲ್ಲ, ನೀವೇ ಅವ್ರ ಖುಷಿ. ಸೊ ನೀವಿಲ್ಲ ಅಂದಮೇಲೆ ಅವ್ರೇನು ಖುಷಿಯಾಗಿರ್ತಾರ? ಅವ್ರು ಕೂಡ ಅಷ್ಟೇ ಬೇರೆಯವ್ರಿಗೋಸ್ಕರ, ಅಂದರೆ ಅವ್ರ ಫ್ಯಾಮ್ಲಿಗೋಸ್ಕರನೋ, ದುಡ್ಡುಗೋಸ್ಕರನೋ, ಜಾಬ್ಗೋಸ್ಕರನೋ, ಕೆರಿಯರ್ಗೋಸ್ಕರನೋ ಆ ಕಡೆ ಮನಸ್ಸಿದ್ರೇನು ಏನು ಖುಷಿಯಾಗಿರ್ತಾರೆ? ಖುಷಿಯಾಗಿರೋ ಥರ ನಟನೆ ಮಾಡ್ಬೋದು ಅಷ್ಟೇ. ಬಟ್ ಒಳಗಡೆ ಮಾತ್ರ ತುಂಬ ನೋವನಲ್ಲೇ ಇರ್ತಾರೆ. ಇದರಲ್ಲಿ ಯಾರು ತಪ್ಪೋ ಏನೋ ಅರ್ಥ ಆಗ್ದು. ಸೊ ನಿಮ್ಗಂತೂ 6 ಆಫ್ ಕಪ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಅತಿಯಾದ ಪ್ರೀತಿ. ಸೊ ಅವ್ರು ಪ್ರಪೋಸ್ ಮಾಡದೇ ಇರ್ಬೋದು. ಕೆಲವರು ಇಲ್ಲಿ ಪ್ರಪೋಸ್ ಮಾಡ್ಕೊಂಡಿರ್ಬೋದು, ಅಥವಾ ಇನ್ನು ಕೆಲವರು ಪ್ರಪೋಸ್ ಮಾಡ್ದಿರೇ ಇರ್ಬೋದು. ಇನ್ನು ಕೆಲವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಇನ್ನು ಕೆಲವರು ನಿಮ್ಮ ವ್ಯಕ್ತಿ ನಿಮ್ಗೇನೋ ರಿಪ್ಲೈ ಕೊಡ್ತಲ್ಲ, ಬಟ್ ಆದರೆ ನಿಮ್ಮನ್ನು ಕಂಡ್ರೆ ಮಾತ್ರ ತುಂಬ ಇಷ್ಟ. ವಾಟ್ಸಪ್ಪಲ್ಲಿ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ನೋಡೋದಾಗಿರ್ಬೋದು, ಅಥವಾ ನೀವು ಮೆಸೇಜ್ ಮಾಡಿದ್ರೂ ಆ ಮೆಸೇಜ್ ನೋಡೋದಾಗಿರ್ಬೋದು. ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿ ಹೇಗಿರ್ತಾರಂತ ನಿಮಗೆ ಗೊತ್ತಲ್ವಾ? ಅವ್ರ ಕಡೆಯಿಂದ ನೀವು ಇನ್ಫಾರ್ಮೇಷನ್ ತಿಳ್ಕೊತಾನೆ ಇರ್ತೀರಲ್ವಾ? ಸೊ ಒಬ್ರನ್ನ ಕಂಡ್ರೆ ಒಬ್ರಿಗೆ ಅತಿಯಾದ ಪ್ರೀತಿ. ಸೊ ಅವ್ರು ಯಾವಾಗ ನಿಮಗೆ ನಿಮ್ಮೊಂದು ಎಫರ್ಟ್ಸ್ಗೆ ಬೆಲೆ ಕೊಡ್ತಾರೆ, ಸೊ ಅಂತ ನೀವು ಕೂಡ ಆತುರತೆಯಿಂದ ಕಾಯ್ತಾ ಇದ್ದೀರ. ಬಟ್ ಆದರೆ ಅವರಂತೂ ಯಾವುದೇ ಥರದ ಎಫರ್ಟ್ಸ್ ಇಲ್ಲ, ನೀವಂತೂ ಕಾದು ಸುಸ್ತಾಗಿಬಿಟ್ಟಿದ್ದೀರ. ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ. ನೋಡಿ ಇಲ್ಲಿ ಕಿಂಗ್ ಇದ್ದಾರೆ, ಈ ಇನ್ನೊಂದು ಕೈಯಲ್ಲಿ ಕಪ್ಪಿದೆ. ಸೊ ಈ ಕಪ್ಪು ಸ್ಮಾಲ್ ಆಗಿದೆ, ಈ ಕಪ್ಪು ದೊಡ್ಡದಾಗಿದೆ. ಸೊ ಅಂದರೆ ಇಲ್ಲಿ ಈ ರೈಟ್ ಹ್ಯಾಂಡಲ್ಲಿರೋದು ನಿಮ್ಮ ಈ ಕೈಯಲ್ಲಿಗೆ ಸುರಿಬೇಕು. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ನಿಮಗೆ ರಿಪ್ಲೈ ಬರಬೇಕು. ಸೊ ಈ 2 ಕಪ್ಪು ಪ್ರೀತಿ ಕೂಡ ನಿಮ್ಮದೇ. ನಿಮಗೆ ಪ್ರೀತಿ ಕೊಡೋರು ಬೇರೆ ಯಾರೂ ಇಲ್ಲ. ಬಟ್ ಆದರೆ ನಿಮ್ಮ ಪ್ರೀತಿ ಎಲ್ಲ ಇನ್ನೊಬ್ಬ ವ್ಯಕ್ತಿ ಹತ್ರ ಕೊಟ್ಬಿಟ್ಟಿದೆ. ಸೊ ಆ ವ್ಯಕ್ತಿ ಕಡೆಯಿಂದ ಇವಾಗ ನಿಮ್ಗೆ ರಿಪ್ಲೈ ಬರಬೇಕು. ಸೊ ಬಟ್ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಂಡ್ರೆ ಯಾರ ಪ್ರೀತಿನೂ ನಿಮ್ಗೆ ಬೇಕಾಗಲೂ ಇಲ್ಲ. ಸೊ ನಿಮ್ಮ ಜೀವನ ನೀವು ಈ ಕಿಂಗ್ ಹೇಗಿದ್ದಾನೋ ಆ ರೀತಿ ನಿಮ್ಮ ಜೀವನ ಕೂಡ ಎಷ್ಟೋ ಚೆನ್ನಾಗಿರುತ್ತೆ. ಅವ್ರು ಕೂಡ ಅಷ್ಟೇ, ಅವ್ರಿಗೂ ಅಷ್ಟೇ ನಿಜವಾದ ಪ್ರೀತಿ ಅನ್ನೋದು ಬೇಕು ಅವ್ರಿಗೆ. ನೀವಿಲ್ಲದ ಅವ್ರ ಜೀವನ ಕೂಡ ಅಷ್ಟೇ. ಸುಮ್ಮನೆ ಎಲ್ಲ ಚೆನ್ನಾಗಿರ್ತಾರಂತ ಇದು ಹೊರಗಡೆ ತೋರಿಸ್ಕೊತಾರೆ ಅಷ್ಟೇ. ಬಟ್ ಒಳಗಡೆ ಮಾತ್ರ ಅವರು ಏನಿಲ್ಲ. ಕಿಂಗ್ ಅಥವಾ ಕ್ವೀನ್ ಥರ ಇರೋರು ಅವರು ಕೂಡ 0 ಆಗಿಬಿಡ್ತಾರೆ. ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ. ಬಟ್ ಒಬ್ಬ ವ್ಯಕ್ತಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರೇನು
ಹೊರಗಡೆ ಎಷ್ಟು ದುಡ್ಡು ಇಕ್ಕೊಂಡ್ರೇನು ಎಲ್ಲ ಇದ್ರೆ ಮಾಡಿದ್ರೇನು ಒಳಗಡೆ ಅವ್ನು ಪಡೋ ಸಂಕಟ ಬೇರೆ ಯಾರಿಗೂ ಗೊತ್ತಾಗುತ್ತೆ. ಸೊ ಯಾರಿಗೂ ಗೊತ್ತಾಗಲ್ಲಲ್ವಾ. ಸೊ ಆ ರೀತಿ ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗಾಗಲಿ ನಿಮಗಾಗಲಿ ನೀವೇನೋ ತುಂಬ ನಿಮ್ಮ ಎಫರ್ಟ್ಸ್ ಆಗ್ತಾಯಿದ್ರ, ಬಟ್ ಅವ್ರ ಕಡೆನ ಮನ್ಸೈತೆ ಅವ್ರೇನೋ ಅಷ್ಟೇ ಅವ್ರ ಫ್ಯಾಮ್ಲಿ ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್, ಕೆರಿಯರು, ಜಾಬ್ ಕಡೆ ಫೋಕಸ್ ಮಾಡ್ತಾಯಿದ್ರೆ. ಸೊ ಅವ್ರ ಕಡೆ ಅವ್ರು ಹೋಗಿದ್ದಾರೆ. ನೀವು ಎಷ್ಟು ಎಫರ್ಟ್ಸ್ ಆಗ್ತಾಯಿದ್ರೂ ಅವ್ರು ನಿಮ್ಮ ಒಂದು ಮಾತಿಗೆ ಕೇರೆ ಅಂತ ಇಲ್ಲ, ಅವ್ರಿಗೆ ನಿಮ್ಮ ಕಷ್ಟನೇ ಅರ್ಥ ಆಗ್ತಾಯಿಲ್ಲ. ಅವರಂತೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಿಂಗು ಇದ್ದಾರೆ, ಸೈಲೆಂಟಾಗಿ ಕೂತಿದ್ದಾರೆ, ವಾಂಡ್ ಇಟ್ಕೊಂಡಿದ್ದಾರೆ. ಸೊ ಅಂದರೆ ನಿಮಗೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ ಅಷ್ಟೇ. ಇಲ್ಲಿ ವಾಂಡ್ ಇಟ್ಕೊಂಡು ಕೈಯಲ್ಲಿ ಹೇಗೆ ಸುಮ್ಮನೆ ಇದ್ದಾರೆ, ಅದೇ ಹೇಗೆ ಇನ್ನೊಂದು ಅದ್ರ ಕಡೆ ನೋಡ್ತಾ ಇದ್ರು ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಮೇಲೆ ಪ್ರೀತಿ ಇದೆ. ಸುಮ್ಮನೆ ಪ್ರೀತಿ ಇಟ್ಕೊಂಡು ಏನು ಮಾಡ್ತಾರೆ, ರಿಪ್ಲೈ ಇಲ್ಲ, ಎಂಥದ್ದಿಲ್ಲ. ಎಂಪರರ್ ಟ್ಯಾರೋಟ್ ಕಾರ್ಡ್ ಏನೇನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಒಳ್ಳೆಯ ಪೊಸಿಷನಲ್ಲಿ ಇರ್ಬೋದು, ಮ್ಯಾನೇಜರು, ಆಫೀಸರು, ಟೀಮ್ ಲೀಡರು, ಸೂಪರ್ವೈಸರು, ಎನಿಥಿಂಗ್ ಯಾವುದೇ ಒಂದು ಇದರಲ್ಲಿ ಇರ್ಬೋದು. ಸೊ ಏನೇ ಆಗಿದ್ರೂ ಏನು ಪ್ರಯೋಜನ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಸಿಂಹಾಸನ ಮೇಲೆ ಕೂತಿದ್ದಾನೆ, ಆದರೂ ಸ್ಯಾಡ್ ಎನರ್ಜಿಯಲ್ಲಿದ್ದಾನೆ, ನಗ್ತಾ ಇಲ್ಲ, ಎಂಥದ್ದಿಲ್ಲ. ಸೊ ಅದೇ ರೀತಿ ನಿಮ್ಮ ವ್ಯಕ್ತಿ ಅಂದ್ಕೊಳ್ಳಿ. ನಿಮಗೂ ಅಷ್ಟೇ ಈ ಕಾರ್ಡು ಇದು ನಿಮಗೂ ಅಪ್ಲೈಕೆ ಆಗುತ್ತೆ. ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿದ್ರೆ ಸಿಂಹಾಸನದಂಥ ಪವರ್ ಇದೆ ನಿಮಗೆ. ಸೊ ಆದರೂ ನೀವು ನಿಮ್ಮ ಲೈಫಲ್ಲಿ ಏನೂ ಇಲ್ದರ ಥರ ಇದ್ದೀರ. ನೀವು ಅಷ್ಟೇ ಫುಲ್ ಡಲ್ ಆಗಿಬಿಟ್ಟಿದ್ರೆ, ಯಾಕಂದರೆ ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ನಿಮ್ಮ ವ್ಯಕ್ತಿನ ನೀವು ಬಿಡೋಕ್ಕಾಗ್ತಾಯಿಲ್ಲ. ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಕತ್ತಲ್ಲಿ ಚೈನ್ ಹಾಕಿ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಅಂದರೆ ಆ ವ್ಯಕ್ತಿನೂ ಬಿಡ್ಸ್ಕೊಳಕ್ಕಾಗ್ತಾಯಿಲ್ಲ, ಈ ವ್ಯಕ್ತಿನೂ ಬಿಡ್ಸ್ಕೊಳಕ್ಕಾಗ್ತಾಯಿಲ್ಲ. ಅಲ್ಲಿ ಕೀ ಅನ್ನೋದೇ ಇಲ್ಲ, ಇಲ್ಲಿ ಲಾಕ್ ಆಗಿದೆ, ಕೀ ಅನ್ನೋದೇ ಇಲ್ಲ, ಇಲ್ಲಿ ಡೆವಿಲ್ ಇದೆ. ಸೊ ಅವ್ರು ನಿಮ್ಮ ತಲೆ ಬಿಟ್ಟು ಹೋಗ್ತಾಯಿಲ್ಲ, ನೀವು ಅಷ್ಟೇ ನಿಮ್ಮ ತಲೆಯಲ್ಲಿ ಅವ್ರು ಬಿಟ್ಟು ಹೋಗ್ತಾಯಿಲ್ಲ. ಸೊ ಈ ಕಾರ್ಡ್ನ ಅರ್ಥ ಅದೇ. ಟೂ ಆಫ್ ಕಪ್ಸ್ ಏನು ಹೇಳುತ್ತಂದರೆ, ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಅತಿಯಾದ ಪ್ರೀತಿ. ಸೊ ಬಿಟ್ಟು ಹೋಗ್ಬೇಕಂತ ಎಷ್ಟೇ ಪ್ರಯತ್ನ ಮಾಡಿದ್ರೆ ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ಸೊ ಒಬ್ರನ್ನ ನೆನೆಸ್ಕೊಂಡು ಒಬ್ಬರು ದುಃಖ ಪಡೋದೇ ಜಾಸ್ತಿ ಆಗಿಬಿಟ್ಟಿದೆ. ಅದು 5 ಇಯರ್ಸ್ನಿಂದ ಆಗಿರ್ಬೋದು ಅಥವಾ 5 ಮಂತ್ಸ್ನಿಂದ ಆಗಿರ್ಬೋದು. ಸೊ ದುಃಖ ಪಡೋದೇ ಜಾಸ್ತಿ ಆಗಿಬಿಟ್ಟಿದೆ. ನಿಮ್ಮ ಲೈಫಲ್ಲಿ ಖುಷಿ ಅನ್ನೋದಿಲ್ಲ. ಅವರು ಅಷ್ಟೇ ನಿಮಗೆ ನಿಮ್ಮ ಒಂದು ಪ್ರಪೋಸಲ್ನ ಅಂದರೆ ನಿಮ್ಮ ಒಂದು ಪ್ರೀತಿಯನ್ನು ನಿರಾಕರಣೆ ಮಾಡಿದ್ದಕ್ಕೋಸ್ಕರ ಅವ್ರು ಕೂಡ ಅಷ್ಟೇ ಇವಾಗ ದುಃಖದಲ್ಲಿದ್ದಾರೆ. ನೀವಂತೂ ತುಂಬ ಅಳ್ತಾನೆ ಇದ್ದೀರಾ. ದ ಮೂನ್ ಟ್ಯಾರೋಟ್ ಕಾರ್ಡ್ ನಿಮಗೆ ದುಃಖ ಅನ್ನೋದು ತುಂಬ ಆಗ್ತಾಯಿದೆ. ನಿಮಗೆ ಯಾರ ಹತ್ರ ಹೇಳ್ಕೊಬೇಕಂತ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನುಂಗ್ಕೊಂಡು ಈ ದುಃಖನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಇನ್ನೇನು ಮಾಡೋಕ್ಕಲ್ಲ. ಆ ವ್ಯಕ್ತಿ ಕಡೆಯಿಂದ ರಿಪ್ಲೈ ಇಲ್ಲ, ಅವ್ರು ಏನು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ಸೈಲೆಂಟ್ ಆಗಿಬಿಟ್ಟು ದುಃಖ ಆದರೂ ನನಗೆ ಆಯ್ತು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ನಿಮ್ಮ ಪಾಡಕ್ಕೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಿದ್ರೆ. ನಿಮ್ಮಿಬ್ಬರಿಗೂ ತುಂಬ ಡಿಫ್ರೆನ್ಸ್ ಇದೆ, ಏಜು, ಕ್ಯಾಸ್ಟು, ಕಲ್ಚರು. ನಿಮ್ಮಿಬ್ಬರ ಮಧ್ಯೆ ಟವರ್ ಮೂಮೆಂಟ್ ಬಂದಿದೆ. ನೀವು ತುಂಬ ಎಫರ್ಟ್ಸ್ ಹಾಕಿದ್ರೆ ಅನಿಸುತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ. ಬಟ್ ಆದರೆ ಆವಾಗ ಎಫರ್ಟ್ಸ್ ಹಾಕಿದ್ರೆ, ಇವಾಗ ನೀವು ಎಫರ್ಟ್ಸ್ ಹಾಕಕ್ಕೆ ಹೋದರೆ ನಿಮ್ಮ ಲೈಫ್ನ ನೀವು ನೋಡ್ಕೊಬೇಕಲ್ವಾ. ಅವ್ರ ಲೈಫ್ ಕಡೆನೇ ಫೋಕಸ್ ಮಾಡ್ತಾಯಿದ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅಂತ ನಿಮ್ಗೆ ಇವಾಗ ರಿಯಲೈಸೇಷನ್ ಆಗಿದೆ. ಸೊ ಅದೇ ಹೇಳುತ್ತೆ ಈ ಕಾರ್ಡು. ಸೊ ಇನ್ನು ಅವ್ರ ಕಡೆ ಹೋದ್ರೂ ಅವ್ರು ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಅಂತ ನೀವು ಸುಮ್ಮನೆ ಆಗಿಬಿಟ್ಟಿದ್ರೆ ಅಷ್ಟೆ. ಕಿಂಗ್ ಆಫ್ ಪೆಂಟಿಕಲ್ಸ್, ನೀವು ಎಂಥ ಬುದ್ಧಿವಂತರಾದ್ರೂ ಎಂಥ ಶಕ್ತಿವಂತರಾಗಿದ್ರೂ ಏನಾದ್ರೂ ಅವ್ರ ಮೇಲೇ ಗಮನ ಅನ್ನೋದು ನಿಮಗೆ ಪದೇ ಪದೇ ಬರ್ತಾಯಿದೆ. ಅವ್ರನ್ನ ಬಿಟ್ಟು ಹೋಗ್ರಿ ಅಂದರೆ ನೀವು ಬಿಟ್ಟು ಹೋಗ್ತಾಯಿಲ್ಲ. ಸೊ ನಿಮ್ಮ ಇಷ್ಟ ಅಷ್ಟೇ. ನೋಡಿ, ಇಲ್ಲಿ ಕಿಂಗ್ ಇದ್ದಾರೆ, ಪೆಂಟಿಕಲ್ ಮೇಲೇ ಕಣ್ಣೈತೆ. ಸೊ ಅದೇ ರೀತಿ ಪೆಂಟಿಕಲ್ ಯಾರು ಇಲ್ಲಿ ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋದು ಅವರೇ, ನೀವು ಪ್ರೀತಿಸಿದಂಥ ವ್ಯಕ್ತಿ. ಅದು ಬಿಟ್ಟು ನಿಮ್ಗೆ ಏನೈತೆ ಪ್ರಾಬ್ಲಮ್ಮು? ಏನೂ ಇಲ್ಲ. ಏನು ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ಕೊತೀರಿ. ನೀವೇನು ಬುದ್ಧಿವಂತರು ಅಲ್ದವ್ರ? ಎಲ್ಲರೂ ಬುದ್ಧಿವಂತರು, ಶಕ್ತಿವಂತರು, ಓದಿರೋರು, ಚೆನ್ನಾಗಿ ತಿಳ್ಕೊಂಡಿರೋರು, 4 ಜನಕ್ಕೆ ಬುದ್ಧಿವಾದ ಹೇಳೋವಂಥವ್ರು ಅಂಥವರೇ ಈ ರೀಡಿಂಗ್ ನೋಡೋದು ಕೂಡ, ಟ್ಯಾರೋಟ್ ರೀಡಿಂಗು. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿ ನಿಮ್ಮಿಂದ ದೂರ ಹೋದರು, ಆದರೂ ನೀವು ಅವ್ರ ನೆನಪನ್ನೇ ಪದೇ ಪದೇ ನೆನಪು ಮಾಡ್ಕೊಂಡು ದುಃಖ ಪಡ್ತಾಯಿದ್ರ. ಅವ್ರು ಕೂಡ ಅಷ್ಟೇ ಇವಾಗ ನಿಮ್ಗೆ ಹರ್ಟ್ ಮಾಡಿರೋದಕ್ಕೆ ಅದೇ ದುಃಖನ ಅವರು ಅನುಭವಿಸ್ತಾ ಇದ್ದಾರೆ. ನೋಡೋಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ ಹೊರಗಡೆ, ಬಟ್ ಒಳಗಡೆಯಿಂದ ದುಃಖನೇ. 5 ಆಫ್ ಸಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಪ್ರಯತ್ನಗಳೆಲ್ಲ ಮಾಡಿ ಮಾಡಿ ನಿಮ್ಗೆ ಸಾಕಾಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಾರ್ಡ್ಸ್ ಇದೆ, ಇಲ್ಲೊಂದು ಸ್ವಾರ್ಡ್ ಇದೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಕಣ್ಣಲ್ಲಿ ಇದೆ, ದುಃಖ ಪಡ್ತಿದ್ದಾನೆ. ಇಲ್ಲೊಬ್ಬ ವ್ಯಕ್ತಿ ಸುಮ್ಮನೆ ಇದ್ದಾರೆ. ಬಟ್ ಈ ವ್ಯಕ್ತಿ ಮಾತ್ರ ಏನೋ ಗೊತ್ತಿಲ್ಲ, ಈ ಪ್ರಪಂಚನೇ ಒಂಥರ ಆಗ್ಬಿಟ್ಟೈತೆ ಅನ್ನೋ ಥರ ಇದ್ದಾರೆ. ಸೊ
ಸೊ ಏಸ್ ಆಫ್ ಕಪ್ಸ್ ಏನು ಹೇಳುತ್ತಂದರೆ ಫುಲ್ಲಿ ಎಮೋಷ್ನಲ್ಲು. ನಿಮ್ಗಂತೂ ಅವ್ರ ಮೇಲಿರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ನೋಡಿ ಇಲ್ಲಿ ನೀರಲ್ಲಿ ಸುಮ್ಮನೆ ಹೋಗ್ತಾಯಿದೆ, ನೀರಲ್ಲಿ ಹರಿತದೆ. ನಿಮ್ಮ ಪ್ರೀತಿ ಕೂಡ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೊಡೋಕ್ಕಾಗಲ್ಲ ಎಂಥದ್ದಲ್ಲ, ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಸೊ ನಿಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಅವರು ಅಷ್ಟೇ, ನೀವು ಅವ್ರ ಜೊತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕಪ್ ಐತೆ, ಇನ್ನೊಂದು ಕಪ್ಪು ಜೊತೆಗಿಲ್ಲ. ಸೊ ಅದೇ ರೀತಿ ಅಷ್ಟೇ ಅವರು ಒಂದು ಪ್ರೀತಿ ಕೂಡ ಅಷ್ಟೇ, 2 ಕಪ್ಪು ಜೊತೆಗಿದ್ರೇ ತಾನೆ ಒಂದಕ್ಕೊಂದು ಜೋಡಿ ಅನ್ನೋದು. ಅದೇ ಥರ ನೀವು ಅವರು ಇಬ್ಬರು ಜೋಡಿ ಇಲ್ಲ. ಸೊ ನಿಮ್ಮ ಪ್ರೀತಿನೂ ವೇಸ್ಟ್ ಆಗ್ತಾಯಿದೆ, ಅವ್ರ ಪ್ರೀತಿನೂ ವೇಸ್ಟ್ ಆಗ್ತಾಯಿದೆ. ಅವರು ಮೆಟೀರಿಯಲಿಸ್ಟಿಕ್ ಮ್ಯಾನ್ ಆಗಿದ್ದಾರೆ. ಅಂದರೆ ಅವ್ರಿಗೆ ಅವ್ರ ಫ್ಯಾಮ್ಲಿನೂ ಬೇಕು, ಕೆರಿಯರ್ ಬೇಕು, ಜಾಬು ಬೇಕು, ಸೊ ಎಲ್ಲ ಬೇಕು. ಸೊ ಅದ್ರ ಕಡೆ ಅವ್ರು ಗಮನ ಕೊಡ್ತಾಯಿದ್ದಾರೆ. ಮತ್ತು ನೀವು ಬೇಕು, ಎಲ್ಲವೂ ಹೇಗೆ ಸಾಧ್ಯ ಹೇಳಿ? ನಿಮಗೇನು ಅದನ್ನೆಲ್ಲ ಬಿಟ್ಟು ಅವರು ಬರಲಿ ನನ್ನ ಸೈಡ್ ಅಂತ ನೀವು ನೋಡ್ತಾಯಿದ್ರ. ನೀವು ನೋಡಿ ಇಲ್ಲಿಂದ ನೋಡ್ತಾಯಿದ್ದೀರ. ಬಟ್ ಆ ವ್ಯಕ್ತಿ ಏನೋ ಆ ಕಪ್ಸಲ್ಲೇ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ನೋಡಿ, ಆ ಕಪ್ಪಲ್ಲೇ ಇದ್ದಾರೆ. ಆ ಕಪ್ ಏನು ಹೇಳುತ್ತೆ, ಇನ್ನೂ ಏನೇನು ತಲೆ ಎತ್ತಿ ನೋಡ್ತಾ ಇದೆ. ಅಂದರೆ ಇನ್ನೂ ಬೇರೆ ಬೇರೆ ಕಪ್ಸಲ್ಲಿ ಏನೇನು ಆಯ್ತಂತ. ಒಂದರಲ್ಲಿ ಹಾವು ಇರ್ಬೋದು, ಚಳ್ಳಿರ್ಬೋದು, ವಿಷ ಇರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದರಲ್ಲಿ ಮುತ್ಯಗಳೈತೆ, ಇನ್ನೊಂದರಲ್ಲಿ ಅದೇನೋ ಅನಿಮಲ್ ಐತೆ, ಇಲ್ಲೊಂದು ಕಡೆ ಹಾವು ಐತೆ. ಸೊ ಇದೇ ಥರ ಅವ್ರ ಫ್ಯಾಮ್ಲಿ, ಕೆರಿಯರು, ಜಾಬು ಅಷ್ಟೇ. ಯಾವಾಗ ಬೇಕಾದ್ರೂ ಫೈರ್ ಮಾಡಿ ಬಿಸಾಕ್ಬೋದು. ಇವಾಗೆಲ್ಲ ಮಿಷನ್ಸು, ರೋಬೋಟಿಕ್ ಮಿಷನ್ಸ್ ಬಂದವೆ. ಜಾಬು ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ. ಫ್ಯಾಮ್ಲಿ ಕೂಡ ಅಷ್ಟೇ, ಅವ್ರಿಗೆ ಮದುವೆ ಆಗೋವರೆಗೂ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊತಾರೆ. ಮದುವೆ ಆಗೋದ್ಮೇಲೆ ನೀನು ಯಾರೋ ಅನ್ನೋ ಥರ ಬಿಟ್ಟಾಕ್ತಾರೆ. ಆವಾಗ ಗೊತ್ತಾಗುತ್ತೆ ಅವ್ರಿಗೆ, ಅವರು ಸ್ವಲ್ಪ ದಿವಸ ಚೆನ್ನಾಗಿ ನೋಡ್ಕೊತಾರೆ, ಆಮೇಲೆ ಅವ್ರು ಕೂಡ ಡೇಂಜರ್ ಅಂತ. ಫ್ಯಾಮಿಲಿ ಆಯಿತು, ಕೆರಿಯರ್ ಆಯಿತು, ಇನ್ನು ಪರ್ಸನಲ್ ಲೈಫ್ ಕೂಡ ಅಷ್ಟೇ. ಇವತ್ತು ನಾಳೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಇನ್ನೊಂದು 2 ದಿವಸ ಹೋದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿಬಿಡುತ್ತೆ. ಅದೇ ಒಬ್ಬ ವ್ಯಕ್ತಿ ಕೇರ್ ಮಾಡೋ ಅಂಥ ವ್ಯಕ್ತಿ ಇದ್ದರೆ ಎಷ್ಟು ಪ್ರಾಬ್ಲಮ್ಸ್ ಬಂದರು, ಫ್ಯಾಮ್ಲಿ ಇಲ್ಲ ಅಂದ್ರೂ ಯಾರೋ ನಮ್ಮನ್ನು ಒಬ್ಬರು ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ಲ ಅನ್ನೋ ಒಂದು ಕನ್ಸಿಡರ್ ಇರುತ್ತೆ. ಸೊ ಅದನ್ನು ಅವರು ಅರ್ಥ ಮಾಡ್ಕೊತಿಲ್ಲ. ಏಸ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಎಷ್ಟೇ ಕಷ್ಟ ಬಂದರೂ ಅವ್ರ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕಂತ ನೀವು, ಅವರು ಕೂಡ ಅಷ್ಟೇ ನಿಮ್ಮ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡ್ಬೇಕು ಅನ್ಕೊತಿದ್ರೆ. ಬಟ್ ಅವ್ರ ಕಡೆಯಿಂದ ಎಫರ್ಟ್ಸ್ ಇಲ್ಲ. ಸೊ ನಿಮ್ಮನ್ನು ಇವಾಗ ನೀವು ಬದಲಾಯಿಸ್ಕೊಂಡಿದ್ರ. ಡೆತ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಸೊ ಅವ್ರಿಗೋಸ್ಕರ ಕಾದು ನಿಮ್ಮ ಜೀವನನೆಲ್ಲ ಹಾಳು ಮಾಡ್ಕೊಂಡ್ರೆ. ಬಟ್ ಇವಾಗ ನೀವು ಅವ್ರ ಕಡೆ ಗಮನ ಕೊಡೋಕ್ಕೆ ನೀವು ರೆಡಿ ಇಲ್ಲ. ಸೊ ನಿಮ್ಮ ಜೀವನ ನೀವು ಬದಲಾಯಿಸ್ಕೊಂಡ್ರೆ ನಿಮ್ಮ ಒಂದು ಮುಂದಿನ ಜೀವನ ಸರಿ ಹೋಗೋದಂತ ನಿಮ್ಮನ್ನು ನೀವು ಬದಲಾಯಿಸ್ಕೊತಿದ್ರೆ. ಅವ್ರಿಗೋಸ್ಕರನೇ ಇದ್ದರೆ ಮತ್ತೆ ನಿಮಗೆ ಬ್ರೇಕಪ್ಪು, ನೋ ಕಾಂಟ್ಯಾಕ್ಟು, ಸ್ಯಾಡ್ ಸಿಚುವೇಷನ್ನು, ದುಃಖಗಳು. ನೋಡಿ ಇಲ್ಲಿ ಡೆತ್ ಅಂದರೆ ಏನು ಗೊತ್ತಾ, ಮರಣ ಅಂತ. ಮರಣ ಅಂದರೆ ಸಾವು ಅಂತ. ಅಂದರೆ ಇಲ್ಲಿ ಯಾರೂ ಸಾಯಲ್ಲ, ಬಟ್ ಆದರೆ ಅವ್ರ ದುಃಖ ಆ ರೀತಿ ಇರುತ್ತೆ, ಆ ರೀತಿ ನೋವುಗಳನ್ನ ಪಡ್ತಾರೆ. ಸೊ ಅದೇ ರೀತಿ ನಿಮ್ಮ ಸಿಚುವೇಷನ್ ಆಗುತ್ತೆ. ಸೊ ಆ ಥರ ನೀವು ಇವಾಗ ಮತ್ತೆ ಅದೇ ರಿಪೀಟ್ ಆಗೋದು ಬೇಡ, ಮತ್ತೆ ಅವ್ರು ಅದೇ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಲೈಫನ್ನ ನೀವು ಟ್ರಾನ್ಸ್ಫಾರ್ಮೇಷನ್ ಬದಲಾಯಿಸ್ಕೊತಿದ್ರೆ. ದ ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ನೋಡಿ, ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಗೆ ಯಾರ ಪ್ರೀತಿನೂ ಬೇಕಾಗಿಲ್ಲ. ನಿಮ್ಮನ್ನು ನೀವು ಅಷ್ಟೇ ಪ್ರೀತಿ ಮಾಡ್ಕೊಂಡ್ರೆ ನೀವು ಮಹಾರಾಣಿ ಅಥವಾ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗಂಗೆ ಅಂದ್ಕೊಳ್ಳಿ. ಸೊ ಈ ರೀಡಿಂಗ್ ನೀವು ಈ ರೀಡಿಂಗ್ ಯಾರು ನೋಡ್ತಾಯಿದ್ರು ಅವರು ಒಂದು ಕಿಂಗ್ ಅಥವಾ ಕ್ವೀನ್ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಮಹಾರಾಣಿ ಅಥವಾ ಮಹಾರಾಜ. ಇಲ್ಲಿ ಮಹಾರಾಣಿ ಕಾರ್ಡ್ ಬಂದಿದೆ. ಸೊ ಹುಡುಗಿರು ನೋಡ್ತಾರೆ ಅವ್ರು ಮಹಾರಾಣಿ, ಹುಡುಗರು ನೋಡ್ತಾರೆ ಮಹಾರಾಜ ಅಂದ್ಕೊಳ್ಳಿ. ಸೊ ನಿಮ್ಗೇನು ಕೊರತೆ ಇಲ್ಲ, ನಿಮ್ಮನ್ನು ನೀವು ಮಹಾರಾಜ ಅಂದ್ಕೊಳ್ಳಿ. ಸೊ ನಿಮ್ಗೇನು ಕೊರತೆ ಇಲ್ಲ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಮೋಷ್ನಲಾಗಿ ಸ್ವಲ್ಪ ಬಾಧೆ ಪಡ್ತದೆ. ಸೊ ಅದೆಲ್ಲ ಬಾಧೆ ಅನ್ನೋದು ಕಳೆದೋದ್ರೆ ಸೊ ನಿಮ್ಮ ಜೀವನ ನೀವು ತುಂಬ ಖುಷಿಯಾಗಿ ಇಟ್ಕೊತೀರ, ಹ್ಯಾಪಿಯಾಗಿ ಇಟ್ಕೊತೀರ. ಸೊ ಇದನ್ನು ನಾನು ಏನು ಹೇಳಬೇಕಂದ್ರೆ ಈ ರೀಡಿಂಗಲ್ಲಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ, ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅನ್ನೋದೆಲ್ಲ ನಿಮ್ಮ ನಿರ್ಧಾರನೇ. ಸೊ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ, ಯಾವುದೇ ಆ್ಯಕ್ಷನ್ಸ್ ಇಲ್ಲ. ನೀವು ಮಾತ್ರ ತುಂಬ ಎಫರ್ಟ್ಸ್ ಹಾಕ್ತಾನೆ ಇದ್ದೀರ. ನೋಡಿ ಇಲ್ಲಿ ಈ ಕಾರ್ಡಲ್ಲಿ ಏನು ಹೇಳುತ್ತಂದರೆ, ಫಾಲೋ ಮಾಡ್ತಾಯಿದ್ರಾ, ಎಷ್ಟೇ ಕಷ್ಟ ಬಂದರೆ ಸಹಿಸ್ಕೊಂಡಿದ್ರಾ, ಬಿರುಗಾಳಿ ಬರ್ತಾಯಿದ್ರೂ ನಿಂತಿದ್ದೀರಾ, ಬಿಸಿಲಲ್ದ ಮಳೆ ಅಲ್ದರ ಇಲ್ಲೇ ನಿಂತಿದ್ದೀರಾ. ಸೊ ಇದೆಲ್ಲ ಒಂದು ಎಫರ್ಟ್ಸೇ. ಇಲ್ಲಿ ಒಬ್ಬರೇ ಇದ್ದೀರಾ, ಸಪೋರ್ಟ್ಸ್ ಇಲ್ಲ ನಿಮಗೆ. ಸೊ ಇದೆಲ್ಲ ಪ್ರಾಬ್ಲಮ್ಸೇ. ಈ ಪ್ರಾಬ್ಲಮ್ ಬಂದರೂ ನೀವು ತಡ್ಕೊತೀರ ಅನ್ನೋ ಮೈಂಡ್ ಸೆಟ್ಟು ನಿಮ್ಗೈತೆ. ಸೊ ಅದರಿಂದ ನೀವು ನಿಮ್ಮ ವ್ಯಕ್ತಿಗೋಸ್ಕರ ಕಾಯಬೇಕಾ ಅಥವಾ ಅವರು ಬೇರೆಯವ್ರನ್ನ ಮದುವೆ ಮಾಡ್ಕೊಂಬಿಟ್ರೆ ನಿಮಗೆ ಲಾಸು. ಸೊ ಅವ್ರನ್ನ ಯಾವುದೊಂದು ಕ್ಲಾರಿಟಿ ತಿಳ್ಕೊಂಡು ಅವ್ರಿಗೋಸ್ಕರ ಕಾಯಬೇಕಂದ್ರೆ ಕಾಯಿರ್ರಿ,
ಇಲ್ಲ ಬಿಟ್ಟು ಹೋಗ್ಬಿಡ್ತೀರಾ ಅಂದರೆ ಬಿಟ್ಬಿಟ್ಟು ನಿಮ್ಮ ಜೀವನ ನೀವು ಫೋಕಸ್ ಮಾಡ್ಕೊಳ್ಳಿ. ಒಂಟಿಯಾಗಿದ್ರೂ ಪರವಾಗಿಲ್ಲ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅವ್ರಿಗೋಸ್ಕರ ಜಾಬು, ದುಡ್ಡು, ಫೈನಾನ್ಷಿಯಲ್ ಲಾಸು ಎಲ್ಲವನ್ನೂ ಹಾಳು ಮಾಡ್ಕೊಬೇಡಿ. ಸೊ ಇದೇ ನನ್ನೊಂದು ಗೈಡೆನ್ಸ್ ಅಷ್ಟೇ. ನಿಮ್ಗೆ ರೆಸನೇಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಎಲ್ಲ ಏನು ಕೇಳ್ತೀನಂದರೆ, ನಿಮ್ಮ ಥರ ಇನ್ನೂ ಎಷ್ಟೋ ಜನ, ಕೋಟಿ ಜನ ಇರ್ತಾರೆ. ಸೊ ಅವ್ರಿಗೆಲ್ಲ ಈ ರೀಡಿಂಗು ತಲುಪುತ್ತೆ ಅಷ್ಟೇ. ಒಂದೇ ಕಾರಣಕ್ಕೋಸ್ಕರ ಅಷ್ಟೇ. ನಾನು ತುಂಬ ಪ್ರೀ ರೀಡಿಂಗ್ಸೇ ಮಾಡೋದು ಜಾಸ್ತಿ. ಒಬ್ಬರ ಹತ್ರನೂ ₹1 ದುಡ್ಡು ತಗೊಳಲ್ಲ. ಸೊ ಇದನ್ನು ಜನರೇಟ್ ರೀಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ.